ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಎಲ್ ಸಂತೋಷ್ಗೆ ಅವಹೇಳನದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಲಿಕ್ಕಿದ್ದಾರೆ. ತಿಮರೋಡಿಯನ್ನ ಈಗ ಬರ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಹಾಜರುಪಡಿಸಿ ಆಗಿದೆ ಪೊಲೀಸರು. ಬ್ರಹ್ಮಾವರದ ಕೋರ್ಟ್ ಮುಂದೆ ಈಗ ತಿಮರೋಡಿಯನ್ನ ಹಾಜರುಪಡಿಸಿದ್ದಾರೆ. ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಕೋರ್ಟ್ ಮುಂದೆ ಈಗ ತಿಮರೋಡಿ ಹಾಜರ್. ತಿಮರೋಡಿಗೆ ಖಾಕಿ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನವ? ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಈಗ ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಆಗಿದೆ. ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಲಾಗಿದೆ. ತಿಮರೋಡಿಯನ್ನ ಪೊಲೀಸರು ಈಗ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಬ್ರಹ್ಮಾವರದ ಕೋರ್ಟ್ ಮುಂದೆ ತಿಮರೋಡಿಯನ್ನ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಿದ್ದಾರೆ. ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಕೋರ್ಟ್ನ ಎದುರು ತಿಮರೋಡಿ ಹಾಜರ್. ಈಗ ತಿಮರೋಡಿಗೆ ಪೊಲೀಸ್ ಕಸ್ಟಡಿನ ಅಥವಾ ಜುಡಿಷಿಯಲ್ ಕಸ್ಟಡಿನ? ಕೆಲವೇ ಕ್ಷಣಗಳಲ್ಲಿ ಈ ವಿಚಾರ ಗೊತ್ತಾಗಲಿಕ್ಕಿದೆ. ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಮಾತು. ಬಿಎಲ್ ಸಂತೋಷ್ಗೆ ಅವಹೇಳನದ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತಿಮರೋಡಿಯನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ ಕೋರ್ಟ್ ಮುಂದೆ. ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಕೋರ್ಟ್ನ ಎದುರು ಈಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ತಿಮರೋಡಿಯ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ ನೋಡೋಣ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಒಂದ್ ಕಡೆ ಮಾರುತಿ, ಮತ್ತೊಂದ್ ಕಡೆ ದಿನೇಶ್. ಮಾರುತಿ, ಏನ್ ನಡೀತಾ ಇದೆ ಸದ್ಯಕ್ಕೆ? ಅಪ್ಡೇಟ್ಸ್ ಏನ್ ಕೊಡಬಹುದು? ಶ್ರೀಪಾದ್ ಪಾಟೀಲ್, ಸತತ 3 ಗಂಟೆಗಳ ಕಾಲ ಬ್ರಹ್ಮಾವರದ ಪೊಲೀಸ್ ಠಾಣೆಯಲ್ಲಿ ಗ್ರಿಲ್ ಆಯಿತು. ಆ ಎಲ್ಲ ಗ್ರಿಲ್ ಆದ ಬಳಿಕ ಅಂದ್ರೆ ಒಂದು ಕಡೆಗೆ ಊಟಕ್ಕೂ ಕೂಡ ಗ್ಯಾಪ್ ನೀಡಿದೆ. ಅಲ್ಲಿಗೆ ಊಟವನ್ನು ತರಿಸಿಕೊಂಡು ಗ್ರಿಲ್ ಆಯಿತು. ಅಂದ್ರೆ ಒಂದಿಷ್ಟು ಅವರ ಬಳಿ ಅಂದ್ರೆ ತಿಮರೋಡಿ ಅವರ ಹತ್ರ ಏನೆಲ್ಲ ಈ ತೇಜೋವಧೆ ವಿಷಯವಾಗಿ ಪ್ರಕರಣದಲ್ಲಿ ಯಾವ ರೀತಿ ತನಿಖೆಯನ್ನು ಆಯಾಮವನ್ನು ಕೈಗೊಂಡಿದ್ರು ಅಂದ್ರೆ ಸಂಪೂರ್ಣವಾಗಿ ಬರವಣಿಗೆ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮತ್ತು ಬೆರಳು ಅಂದ್ರೆ ಟೈಪಿಂಗ್ ಮಾಡೋ ಮುಖಾಂತರ ಒಂದಿಷ್ಟು ವಿಷಯಗಳನ್ನ ಅವ್ರ ಹತ್ರ ಪಡ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿಗೆ ಅಂದ್ರೆ 163 ಸೆಕ್ಷನ್ ಜಾರಿ ಮಾಡಿದ್ರು. ಅಂದ್ರೆ ಯಾವ ಒಬ್ಬ ಪರ ಮತ್ತು ವಿರೋಧ ಮಾಡುವಂತ ವ್ಯಕ್ತಿಗಳಾಗಲಿ, ಸಾರ್ವಜನಿಕ ವಲಯದ ವಿಚಾರಗಳಾಗಲಿ ಅಥವಾ ಕಾರ್ಯಕಲಾಪಗಳು ಇವ್ಯಾವೂ ಕೂಡ ಸ್ಟೇಷನ್ 500 ಮೀಟರ್ ಒಳಗಡೆ ನಡಿಬಾರದು ಅಂತ ಹೇಳಿ ಯಾವಾಗ ಅಲ್ಲಿ ಸೆಕ್ಷನ್ ಜಾರಿ ಆಯಿತು, ಅಲ್ಲಿಗೆ ಒಂದಿಷ್ಟು ಜನ ಜೊತೆಗಿರುವಂತಹ ಸಹಚರಾಗಿರ್ಬೋದು ಅಥವಾ ಸಂಘಟಕರಾಗಿರ್ಬೋದು ಅಥವಾ ಒಂದಿಷ್ಟು ಅವ್ರ ಪರವಾಗಿರುವಂತಹ ಅಭಿಮಾನಿಗಳಿರ್ಬೋದು ಅಥವಾ ಸಂಘಟನೆಯವರು ಇವರೆಲ್ಲರೂ ಕೂಡ ಅಲ್ಲಿಂದ ಆಚೆ ಹೋಗ್ತಾರೆ. ಅದಾದ ಬಳಿಕ 3 ಗಂಟೆಗಳ ಸತತ ಡ್ರಿಲ್ ಆಗುತ್ತೆ. ತನಿಖಾಧಿಕಾರಿ ತನಿಖೆಯನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ. ಅದಾದ ಬಳಿಕ ನೇರವಾಗಿ ಕರೆದುಕೊಂಡು ಬಂದಿದ್ದೆ ಬ್ರಹ್ಮಾವರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ. ಅಲ್ಲಿ ಬಂದಾದ್ಮೇಲೆ ಪ್ರಮುಖವಾಗಿ 1 ಗಂಟೆಗಳ ಕಾಲ ಅವರ ಆರೋಗ್ಯ ತಪಾಸಣೆ ಆಯಿತು. ಅದಾದ ಬಳಿಕ ಇದೀಗ ಸಿವಿಲ್ ಜಡ್ಜ್ ಮುಂದೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವ ವ್ಯವಸ್ಥೆ ನಡೆದಿದೆ. ಜೊತೆಗೆ ಒಂದಿಷ್ಟು ಆಯಾಮದಲ್ಲಿ ಅವರ ಜೊತೆಗಿರುವಂತಹ ಒಂದಿಷ್ಟು ಜನರು ಅವರ ಪರವಾಗಿ ಅಂದ್ರೆ ಏನೆಲ್ಲ ಮಾಡಬಹುದು, ಅವರನ್ನ ಈಗ ಪ್ರಮುಖವಾಗಿ ಆಚೆ ತರಲಿಕ್ಕೆ ಅಂದ್ರೆ ಬೇಲ್ನ ತೆಗೆದುಕೊಳ್ಳಿಕ್ಕೆ ಏನೆಲ್ಲ ಮಾಡಬಹುದು, ಪ್ರಮುಖವಾಗಿ 2 ಬಾರಿ ಅವರಿಗೆ ಸಮನ್ಸನ ಮನೆಗೆ ನೀಡಿರ್ತಾರೆ. ಆ ಸಮನ್ಸಿಗೆ 15 ದಿನಗಳ ನಂತರ ನಾನು ನಿಮ್ಮನ್ನ ಮೀಟ್ ಆಗ್ತೇನೆ ಅಥವಾ ಭೇಟಿ ಆಗ್ತೇನೆ ಅನ್ನೋ ಒಂದು ವಿಚಾರವನ್ನ ತಿಮರೋಡಿ ಅವರು ಬರೆದು ಕೊಟ್ಟಿರ್ತಾರಂತೆ. ಇದು ರಿಪಬ್ಲಿಕ್ ಸಿಕ್ಕಂತ ಮಾಹಿತಿ. ಇದಾದ ಬಳಿಕ 2 ಸಮನ್ಸ್ ಕೊಟ್ಟರು ಕೂಡ ಇವರು ನಮ್ಮ ವ್ಯವಸ್ಥೆಗೆ ಒಪ್ಪಿಕೊಳ್ಳಿಲ್ವಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವತ್ತು 3ನೇ ದಿನ ಅಂದ್ರೆ ಸಮನ್ಸ್ ನೀಡಲಾಗಿತ್ತು. ಹೀಗಾಗಿ ಬೆಳಗ್ಗೆ ಒಂದಿಷ್ಟು ಚರ್ಚೆ ವಿವಾದಗಳು ನಡೆಯಿತು. ಅಂದ್ರೆ ಅವರ ಪರವಾಗಿರುವಂತವರಿಗೂ ಮತ್ತು ವಕೀಲರಿಗೂ ಮತ್ತು ಪೊಲೀಸರ ಮಧ್ಯೆ ಮಾತ್ರ ಚಕಮಕಿ ಕೂಡ ನಡೆಯಿತು. ಅಲ್ಲಿಂದ ನೇರವಾಗಿ ಆ ಪೊಲೀಸರ ಜೀಪ್ ನಲ್ಲಿ ಬರದೆ ಅವರದ್ದೇ ಆದಂತಹ ಸ್ವಂತ ಜೀಪ್ ನಲ್ಲೇ ಅವರು ಇಲ್ಲಿಗೆ ಬರ್ತಾರೆ. ಅದನ್ನು ತೆಗೆದುಕೊಂಡಾದ್ಮೇಲೆ ಒಂದಿಷ್ಟು ಗ್ರಿಲ್ ಆಯಿತು, ಮತ್ತೊಂದಿಷ್ಟು ತನಿಖೆ ಆರಂಭ ಆಯಿತು. 3 ಗಂಟೆಗಳ ಕಾಲ ಗ್ರಿಲ್ ಆಯಿತು. ಊಟ ಆದ ನಂತರ ಇದೀಗ ಪೊಲೀಸರ ವಾಹನದಲ್ಲೇ ತಿಮರೋಡಿ ಅವರನ್ನ ಗಸ್ತಿನಲ್ಲಿ ಅಂದ್ರೆ ಸಾಕಷ್ಟು ಪೊಲೀಸರ ಬೆಂಗಾವಲಿನಲ್ಲಿ ತರಲಾಗುತ್ತೆ. ಅದಾದ ಬಳಿಕ ಆಸ್ಪತ್ರೆಯಲ್ಲಿ ಅವ್ರಿಗೊಂದಿಷ್ಟು ಆರೋಗ್ಯ ತಪಾಸಣೆ ಆಯಿತು. ಇದೀಗ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಅವರ ವಕೀಲರು ಬೇಲಿಗೆ ಓಡಾಡ್ತಾ ಇದ್ರೆ ಮುಂದೇನು ಅನ್ನುವ ಚರ್ಚೆಯಲ್ಲಿ ಸಾಕಷ್ಟು ಜನ, ಸಾವಿರಾರು ಜನರು ಈಗ ಸದ್ಯ ಈ ಕೋರ್ಟ್ ಅಥವಾ ಸಮುದಾಯ ಭವನ ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿ ನೆರೆದಿದ್ದಾರೆ. ಏನಾಗುತ್ತೆ ಹಾಗಾದ್ರೆ ಮುಂದೆ
ತಿಮ್ಮರೋಡಿ ಅವರನ್ನ ಅರೆಸ್ಟ್ ಮಾಡ್ತಾರಾ ಅನ್ನೋ ಒಂದಿಷ್ಟು ಚರ್ಚೆ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಪ್ರಮುಖವಾಗಿ ಈಗ ತನಿಖೆಯ ಆಯಾಮ ಮುಗಿದಾಯ್ತು, ಜಡ್ಜ್ ಮುಂದೆ ಸಾದರಪಡಿಸ್ತಾರೆ. ಅಲ್ಲಿ ಈಗ ಅವರ ವಕೀಲರು ಒಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಅಂದ್ರೆ ಆಗಿರುವಂತಹ ವ್ಯವಸ್ಥೆಗಳಲ್ಲಿ ಒಂದಿಷ್ಟು ಜಮೀನ್ದಾರು ಜಮೀನನ್ನು ಅಡ ಇಡುವ ಮುಖಾಂತರವಾಗಿ ಜಾಮೀನನ್ನು ಕೊಡಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಆದ್ರೆ ಮುಂದೆ ಅವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಬೇಲ್ ಆಗದೇ ಇದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲೇಬೇಕಾದಂತಹ ಅವಕಾಶ ಬರುತ್ತೆ. ಆ ರೀತಿ ಕೊಡ್ತಾರೆ. ಅಂದ್ರೆ ಮೊದಲೇ ಇತ್ತು ಏನು ತನಿಖೆ ಮಾಡಿದ್ರು 3 ಗಂಟೆಗಳ ಕಾಲ ಗ್ರಿಲ್ ಆಯ್ತು. ಅಲ್ಲಿ ಪೊಲೀಸರಿಗೆ 2 ತರಹದ ವಿಚಾರ ಇತ್ತು. ಒಂದು ಬಂದಿದ್ದಾರೆ ಆಗೋಯ್ತು ಅನ್ನುವ ಒಂದಿಷ್ಟು ಲೆಟರ್ಗಳನ್ನ ಬರೆಸ್ಕೊಂಡು ಮುಂದೆ ಆಗದಂತೆ ಅನ್ನುವ ಒಂದಿಷ್ಟು ಆಯಾಮಗಳನ್ನ ಮಾಡುವಂತ ಪ್ರಯತ್ನ ಆಗಬೇಕಿತ್ತು. ಅದಾಗಲಿಲ್ಲ. ಅದಾದ ಬಳಿಕ ನೇರವಾಗಿ ತಂದಿದ್ದೆ. ಈಗ ಆಸ್ಪತ್ರೆಗೆ ಬಂದಿದ್ದಾಯ್ತು. ಅಲ್ಲಿಗ ಅವರ ಆರೋಗ್ಯ ತಪಾಸಣೆನೂ ಆಯ್ತು. ಇದೀಗ ಜಡ್ಜ್ ಮುಂದೆ ಅವರನ್ನು ಸಾದರಪಡಿಸುವ ಕೆಲಸನೂ ಆಗಿದೆ. ಮುಂದೆ ಹಾಗಾದ್ರೆ ಬೇಲ್ ಅಪ್ಲೈ ಆಗುತ್ತಾ ಅಥವಾ ಬೇಲ್ ತೆಗೆದುಕೊಳ್ಳಲಿಕ್ಕೆ ಒಂದಿಷ್ಟು ವಕೀಲರು ಓಡಾಡ್ತಾ ಇದ್ರು. ಆ ಕೆಲಸ ಆಗಿದೆಯಾ ಅಥವಾ ಅವರಿಗೆ ನ್ಯಾಯಾಂಗ ಬಂಧನವ ಅನ್ನೋದು ಈಗ ಕಾದು ನೋಡುವಂತ ವಿಚಾರ ಆಗಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಪ್ರಮುಖವಾಗಿ 1 ಗಂಟೆಗಳ ಕಾಲ ಆರೋಗ್ಯ ತಪಾಸಣೆ ಆದ್ರೆ 3/4 ಗಂಟೆಗಳಿಂದ ಈಗ ಏನ್ ಚಾನ್ಸಸ್ ಇದೆ ಮಾರುತಿ? ಪೊಲೀಸ್ ಕಸ್ಟಡಿನ, ನ್ಯಾಯಾಂಗ ಬಂಧನನ, ತಿಮ್ಮರೋಡಿ ಪರ ವಕೀಲರು ಯಾರಾದ್ರೂ ಮಾತಾಡೋದಕ್ಕೆ ಸಿಕ್ಕಿದ್ರ? ಅಲ್ಲಿ ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಜಾಮೀನು ಕೊಡಿಸೋದಕ್ಕೆ? ಗ್ರಿಲ್ ಮಾಡ್ತಿರುವಂತದ್ದು. ಪಟೇಲ್, ಒಂದು ಸಮಯದ ಅಭಾವ ಅಂದ್ರೆ ಅವರು ಮಧ್ಯಾಹ್ನ ಈ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ಬೆಳಿಗ್ಗೆ ಏನ್ ಬಂದ್ವಿ ಇಲ್ಲಿಗೆ 1 ಗಂಟೆ 2 ಗಂಟೆ 3 ಗಂಟೆ ಆಗಿತ್ತು ಅಂದ್ರೆ ಒಂದಿಷ್ಟು ಓಡಾಟದ ಆಯಾಮ ಆಗ್ತಾ ಇತ್ತು. ಆದ್ರೆ ಗ್ರಿಲ್ ಆಗಿದ್ದೇ 4:15 ಆಗಿದ್ರಿಂದ ಅಂದ್ರೆ ನೇರವಾಗಿ ಬಂದಿದ್ದು ಸರ್ಕಾರಿ ಆಸ್ಪತ್ರೆ. ಅದಾದ ಬಳಿಕ ಈಗ ಸಮಯ 6 ಗಂಟೆ ಆಗ್ತಾ ಬಂತು. ಈಗ ಬೇಲ್ಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೂ ಕೂಡ ಜಡ್ಜ್ ಮುಂದೆ ಒಂದಿಷ್ಟು ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಅವರ ಪರ ವಕೀಲರು ಈಗ ಹೊರಗಡೆ ಇರುವಂತದ್ದು. ಅಂದ್ರೆ ಒಂದು ಕಡೆಗೆ ಇವತ್ತು ಏನಾದ್ರೂ ಮಾಡಿ ಹೊರಗಡೆ ತಗೊಂಡು ಹೋಗ್ಬೇಕು ಅನ್ನೋ ವಿಚಾರದಲ್ಲಿದ್ದಾರೆ. ಸಾಧ್ಯವಾದಷ್ಟು ಅಂದ್ರೆ ಸಾಧ್ಯತೆ ಇಲ್ಲ, ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗ ಒದಗಿ ಬಂದಿರುವಂತದ್ದು. ಒಂದು ಕಡೆಗೆ ಅವರ ವಕೀಲರು ಕೊಡ್ತಿರುವಂತಹ ಹೇಳಿಕೆ ಮತ್ತು ಅವರು ಏನು ಜಾಮೀನು ತೆಗೆದುಕೊಳ್ಳಕ್ಕೆ ಬೇಕಾದಂತಹ ಎಲ್ಲಾ ದಾಖಲೆಗಳನ್ನ ಸಂಪೂರ್ಣವಾಗಿ ಕಡತಗಳನ್ನ ತೆಗೆದುಕೊಂಡು ಒಳಗಡೆ ಹೋಗಿದ್ದಾರೆ. ಆದರೆ ಜಾಮೀನು ಸಿಗೋದು ಆ ಸಾಧ್ಯತೆ ಕಡಿಮೆ ಇರುವಂತಹ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ. ಕಾರಣ ಏನಂದ್ರೆ ಒಂದು ಸಮಯದ ಅಭಾವ ಇದೆ. ಜಡ್ಜ್ಗಳು ಇಲ್ಲಿ ಒಂದ್ ಕಡೆಗೆ ತನಿಖೆ ಆಯಾಮದ ವಿಚಾರಗಳನ್ನು ತೆಗೆದುಕೊಳ್ಳುವುದಾ ಅಥವಾ ಬೇಲ್ ಕಡೆ ಗಮನ ಕೊಡುವುದಾ ಅನ್ನೋ ಒಂದಿಷ್ಟು ವಿಚಾರದಿಂದಾಗಿ ಬೇಲ್ ಸಿಗೋದು ಸಾಧ್ಯತೆ ಕಡಿಮೆ ಇರುವಂತದ್ದು. ಸಾಧ್ಯವಾದರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ತಿಮ್ಮರೋಡಿಯನ್ನು ಒಪ್ಪಿಸುವಂತಹ ಕಾರ್ಯ ಎಲ್ಲವೂ ಸಲೀಲವಾಗಿ ನಡೀತಾ ಇರುವಂತದ್ದು. ಶ್ರೀಪಾದ್, ಫೈನ್ ಮಾರುತಿ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಎಲ್ ಸಂತೋಷ್ಗೆ ಅವಹೇಳನದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಲಿಕ್ಕಿದ್ದಾರೆ. ತಿಮ್ಮರೋಡಿಯನ್ನ ಈಗ ಬರ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಹಾಜರುಪಡಿಸಿ ಆಗಿದೆ ಪೊಲೀಸರು. ಬ್ರಹ್ಮಾವರದ ಕೋರ್ಟ್ ಮುಂದೆ ಈಗ ತಿಮ್ಮರೋಡಿಯನ್ನ ಹಾಜರುಪಡಿಸಿದ್ದಾರೆ. ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಕೋರ್ಟ್ ಮುಂದೆ ಈಗ ತಿಮ್ಮರೋಡಿ ಹಾಜರ್. ತಿಮ್ಮರೋಡಿಗೆ ಖಾಕಿ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನವ? ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಈಗ ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಆಗಿದೆ. ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಹಾಜರುಪಡಿಸಲಾಗಿದೆ. ತಿಮ್ಮರೋಡಿಯನ್ನ ಪೊಲೀಸರು ಈಗ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಬ್ರಹ್ಮಾವರದ ಕೋರ್ಟ್ ಮುಂದೆ ತಿಮ್ಮರೋಡಿಯನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಹಾಜರುಪಡಿಸಿದ್ದಾರೆ. ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಕೋರ್ಟ್ನ ಎದುರು ತಿಮ್ಮರೋಡಿ ಹಾಜರ್. ಈಗ ತಿಮ್ಮರೋಡಿಗೆ ಪೊಲೀಸ್ ಕಸ್ಟಡಿನ ಅಥವಾ ಜುಡಿಷಿಯಲ್ ಕಸ್ಟಡಿನ? ಕೆಲವೇ ಕ್ಷಣಗಳಲ್ಲಿ ಈ ವಿಚಾರ ಗೊತ್ತಾಗಲಿಕ್ಕಿದೆ. ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಮಾತು. ಬಿಎಲ್ ಸಂತೋಷ್ಗೆ ಅವಹೇಳನದ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತಿಮ್ಮರೋಡಿಯನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ ಕೋರ್ಟ್ ಮುಂದೆ. ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಕೋರ್ಟ್ನ ಎದುರು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಹಾಜರುಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ತಿಮ್ಮರೋಡಿಯ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ ನೋಡೋಣ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಒಂದ್ ಕಡೆ ಮಾರುತಿ, ಮತ್ತೊಂದ್ ಕಡೆ ದಿನೇಶ್. ಮಾರುತಿ, ಏನ್ ನಡೀತಾ ಇದೆ ಸದ್ಯಕ್ಕೆ? ಅಪ್ಡೇಟ್ಸ್ ಏನ್ ಕೊಡಬಹುದು?
ಶ್ರೀಪಾದ್ ಪಾಟೀಲ್ ಸತತ 3 ಗಂಟೆಗಳ ಕಾಲ ಬ್ರಹ್ಮಾವರದ ಪೊಲೀಸ್ ಠಾಣೆಯಲ್ಲಿ ಗ್ರಿಲ್ ಆಯಿತು. ಆ ಎಲ್ಲ ಗ್ರಿಲ್ ಆದ ಬಳಿಕ ಅಂದ್ರೆ ಒಂದು ಕಡೆಗೆ ಊಟಕ್ಕೂ ಕೂಡ ಗ್ಯಾಪ್ ನೀಡಿದೆ. ಅಲ್ಲಿಗೆ ಊಟವನ್ನು ತರಿಸಿಕೊಂಡು ಗ್ರಿಲ್ ಆಯಿತು. ಅಂದ್ರೆ ಒಂದಿಷ್ಟು ಅವರ ಬಳಿ ಅಂದ್ರೆ ತಿಮರೋಡಿ ಅವರ ಹತ್ರ ಏನೆಲ್ಲ ಈ ತೇಜೋವಧೆ ವಿಷಯವಾಗಿ ಪ್ರಕರಣದಲ್ಲಿ ಯಾವ ರೀತಿ ತನಿಖೆಯನ್ನು ಆಯಾಮವನ್ನು ಕೈಗೊಂಡಿದ್ರು ಅಂದ್ರೆ ಸಂಪೂರ್ಣವಾಗಿ ಬರವಣಿಗೆ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮತ್ತು ಬೆರಳಚು ಅಂದ್ರೆ ಟೈಪಿಂಗ್ ಮಾಡುವ ಮುಖಾಂತರ ಒಂದಿಷ್ಟು ವಿಷಯಗಳನ್ನ ಅವ್ರ ಹತ್ರ ಪಡ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿಗೆ ಅಂದ್ರೆ 163 ಸೆಕ್ಷನ್ ಜಾರಿ ಮಾಡಿದ್ರು. ಅಂದ್ರೆ ಯಾವ ಒಬ್ಬ ಪರ ಮತ್ತು ವಿರೋಧ ಮಾಡುವಂತ ವ್ಯಕ್ತಿಗಳಾಗಲಿ, ಸಾರ್ವಜನಿಕ ವಲಯದ ವಿಚಾರಗಳಾಗಲಿ ಅಥವಾ ಕಾರ್ಯಕಲಾಪಗಳು ಇವ್ಯಾವೂ ಕೂಡ ಸ್ಟೇಷನ್ 500 ಮೀಟರ್ ಒಳಗಡೆ ನಡಿಬಾರದು ಅಂತ ಹೇಳಿ ಯಾವಾಗ ಅಲ್ಲಿ ಸೆಕ್ಷನ್ ಜಾರಿ ಆಯಿತು, ಅಲ್ಲಿಗೆ ಒಂದಿಷ್ಟು ಜನ ಜೊತೆಗಿರುವಂತಹ ಸಹಚರಾಗಿರ್ಬೋದು ಅಥವಾ ಸಂಘಟಕರಾಗಿರ್ಬೋದು ಅಥವಾ ಒಂದಿಷ್ಟು ಅವ್ರ ಪರವಾಗಿರುವಂತಹ ಅಭಿಮಾನಿಗಳಿರ್ಬೋದು ಅಥವಾ ಸಂಘಟನೆಯವರು ಇವರೆಲ್ಲರೂ ಕೂಡ ಅಲ್ಲಿಂದ ಆಚೆ ಹೋಗ್ತಾರೆ. ಅದಾದ ಬಳಿಕ 3 ಗಂಟೆಗಳ ಸತತ ಡ್ರಿಲ್ ಆಗುತ್ತೆ. ತನಿಖಾಧಿಕಾರಿ ತನಿಖೆಯನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ. ಅದಾದ ಬಳಿಕ ನೇರವಾಗಿ ಕರೆದುಕೊಂಡು ಬಂದಿದ್ದೆ ಬ್ರಹ್ಮಾವರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ. ಅಲ್ಲಿ ಬಂದಾದ್ಮೇಲೆ ಪ್ರಮುಖವಾಗಿ 1 ಗಂಟೆಗಳ ಕಾಲ ಅವರ ಆರೋಗ್ಯ ತಪಾಸಣೆ ಆಯಿತು. ಅದಾದ ಬಳಿಕ ಇದೀಗ ಸಿವಿಲ್ ಜಡ್ಜ್ ಮುಂದೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವ ವ್ಯವಸ್ಥೆ ನಡೆದಿದೆ. ಜೊತೆಗೆ ಒಂದಿಷ್ಟು ಆಯಾಮದಲ್ಲಿ ಅವರ ಜೊತೆಗಿರುವಂತಹ ಒಂದಿಷ್ಟು ಜನರು ಅವರ ಪರವಾಗಿ ಅಂದ್ರೆ ಏನೆಲ್ಲ ಮಾಡಬಹುದು, ಅವರನ್ನ ಈಗ ಪ್ರಮುಖವಾಗಿ ಆಚೆ ತರಲಿಕ್ಕೆ ಅಂದ್ರೆ ಬೇಲ್ನ ತೆಗೆದುಕೊಳ್ಳಕ್ಕೆ ಏನೆಲ್ಲ ಮಾಡಬಹುದು. ಪ್ರಮುಖವಾಗಿ 2 ಬಾರಿ ಅವರಿಗೆ ಸಮನ್ಸ್ನ ಮನೆಗೆ ನೀಡಿರ್ತಾರೆ. ಆ ಸಮನ್ಸ್ಗೆ 15 ದಿನಗಳ ನಂತರ ನಾನು ನಿಮ್ಮನ್ನ ಮೀಟ್ ಆಗ್ತೇನೆ ಅಥವಾ ಭೇಟಿ ಆಗ್ತೇನೆ ಅನ್ನೋ ಒಂದು ವಿಚಾರವನ್ನ ತಿಮರೋಡಿಯವರು ಬರೆದು ಕೊಟ್ಟಿರ್ತಾರಂತೆ. ಇದು ರಿಪಬ್ಲಿಕನ್ ಸಿಕ್ಕಂತ ಮಾಹಿತಿ. ಇದಾದ ಬಳಿಕ 2 ಸಮನ್ಸ್ ಕೊಟ್ಟರು ಕೂಡ ಇವರು ನಮ್ಮ ವ್ಯವಸ್ಥೆಗೆ ಒಪ್ಪಿಕೊಳ್ಳಿಲ್ವಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವತ್ತು 3ನೇ ದಿನ ಅಂದ್ರೆ ಸಮನ್ಸ್ ನೀಡಲಾಗಿತ್ತು. ಹೀಗಾಗಿ ಬೆಳಗ್ಗೆ ಒಂದಿಷ್ಟು ಚರ್ಚೆ ವಿವಾದಗಳು ನಡೆಯಿತು. ಅಂದ್ರೆ ಅವರ ಪರವಾಗಿರುವಂತವರಿಗೂ ಮತ್ತು ವಕೀಲರಿಗೂ ಮತ್ತು ಪೊಲೀಸರ ಮಧ್ಯೆ ಮಾತ್ರ ಚಕಮಕಿ ಕೂಡ ನಡೆಯಿತು. ಅಲ್ಲಿಂದ ನೇರವಾಗಿ ಆ ಪೊಲೀಸರ ಜೀಪ್ ನಲ್ಲಿ ಬರದೆ ಅವರದ್ದೇ ಆದಂತಹ ಸ್ವಂತ ಜೀಪ್ ನಲ್ಲೇ ಅವರು ಇಲ್ಲಿಗೆ ಬರ್ತಾರೆ. ಅದರ ತೆಗೆದುಕೊಂಡಾದ್ಮೇಲೆ ಒಂದಿಷ್ಟು ಗ್ರಿಲ್ ಆಯಿತು ಮತ್ತು ಇಷ್ಟು ತನಿಖೆ ಆರಂಭ ಆಯಿತು. 3 ಗಂಟೆಗಳ ಕಾಲ ಗ್ರಿಲ್ ಆಯಿತು. ಊಟ ಆದ ನಂತರ ಇದೀಗ ಪೊಲೀಸರ ವಾಹನದಲ್ಲೇ ತಿಮರೋಡಿ ಅವರನ್ನ ಗಸ್ತಿನಲ್ಲಿ ಅಂದ್ರೆ ಸಾಕಷ್ಟು ಪೊಲೀಸರ ಬೆಂಗಾವಲಿನಲ್ಲಿ ತರಲಾಗುತ್ತೆ. ಅದಾದ ಬಳಿಕ ಆಸ್ಪತ್ರೆಯಲ್ಲಿ ಅವ್ರಿಗೊಂದಿಷ್ಟು ಆರೋಗ್ಯ ತಪಾಸಣೆ ಆಯಿತು. ಇದೀಗ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಅವರ ವಕೀಲರು ಬೇಲಿಗೆ ಓಡಾಡ್ತಾ ಇದ್ರೆ ಮುಂದೇನು ಅನ್ನುವ ಚರ್ಚೆಯಲ್ಲಿ ಸಾಕಷ್ಟು ಜನ, ಸಾವಿರಾರು ಜನರು ಈಗ ಸದ್ಯ ಈ ಕೋರ್ಟ್ ಅಥವಾ ಸಮುದಾಯ ಭವನ ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿ ನೆರೆದಿದ್ದಾರೆ. ಏನಾಗುತ್ತೆ ಹಾಗಾದ್ರೆ ಮುಂದೆ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡ್ತಾರಾ ಅನ್ನೋ ಒಂದಿಷ್ಟು ಚರ್ಚೆ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಪ್ರಮುಖವಾಗಿ ಈಗ ತನಿಖೆಯ ಆಯಾಮ ಮುಗಿದಾಯ್ತು. ಜಡ್ಜ್ ಮುಂದೆ ಸಾದರಪಡಿಸ್ತಾರೆ. ಅಲ್ಲಿ ಈಗ ಅವರ ವಕೀಲರು ಒಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಅಂದ್ರೆ ಆಗಿರುವಂತಹ ವ್ಯವಸ್ಥೆಗಳಲ್ಲಿ ಒಂದಿಷ್ಟು ಜಮೀನ್ದಾರು ಜಮೀನನ್ನು ಅಡ ಇಡುವ ಮುಖಾಂತರವಾಗಿ ಜಾಮೀನನ್ನು ಕೊಡಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಆದ್ರೆ ಮುಂದೆ ಅವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಬೇಲ್ ಆಗದೇ ಇದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲೇಬೇಕಾದಂತಹ ಅವಕಾಶ ಬರುತ್ತೆ. ಆ ರೀತಿ ಕೊಡ್ತಾರೆ. ಅಂದ್ರೆ ಮೊದಲೇ ಇತ್ತು ಏನು ತನಿಖೆ ಮಾಡಿದ್ರು 3 ಗಂಟೆಗಳ ಕಾಲ ಗ್ರಿಲ್ ಆಯಿತು. ಅಲ್ಲಿ ಪೊಲೀಸರಿಗೆ 2 ತರಹದ ವಿಚಾರ ಇತ್ತು. ಒಂದು ಬಂದಿದ್ದಾರೆ ಆಗೋಯ್ತು ಅನ್ನುವ ಒಂದಿಷ್ಟು ಲೆಟರ್ಗಳನ್ನ ಬರೆಸ್ಕೊಂಡು ಮುಂದೆ ಆಗದಂತೆ ಅನ್ನುವ ಒಂದಿಷ್ಟು ಆಯಾಮಗಳನ್ನ ಮಾಡುವಂತ ಪ್ರಯತ್ನ ಆಗಬೇಕಿತ್ತು. ಅದಾಗಲಿಲ್ಲ. ಅದಾದ ಬಳಿಕ ನೇರವಾಗಿ ತಂದಿದ್ದೆ. ಈಗ ಆಸ್ಪತ್ರೆಗೆ ಬಂದಿದ್ದಾಯ್ತು. ಅಲ್ಲಿಗ ಅವರ ಆರೋಗ್ಯ ತಪಾಸಣೆನೂ ಆಯಿತು. ಇದೀಗ ಜಡ್ಜ್ ಮುಂದೆ ಅವರನ್ನು ಸಾದರಪಡಿಸುವ ಕೆಲಸನೂ ಆಗಿದೆ. ಮುಂದೆ ಹಾಗಾದ್ರೆ ಬೇಲ್ ಅಪ್ಲೈ ಆಗುತ್ತಾ ಅಥವಾ ಬೇಲ್ ತೆಗೆದುಕೊಳ್ಳಿಕ್ಕೆ ಒಂದಿಷ್ಟು ವಕೀಲರು ಓಡಾಡ್ತಾ ಇದ್ರು. ಆ ಕೆಲಸ ಆಗಿದೆಯಾ ಅಥವಾ ಅವರಿಗೆ ನ್ಯಾಯಾಂಗ ಬಂಧನವ ಅನ್ನೋದು ಈಗ ಕಾದು ನೋಡುವಂತ ವಿಚಾರ ಆಗಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಪ್ರಮುಖವಾಗಿ 1 ಗಂಟೆಗಳ ಕಾಲ ಆರೋಗ್ಯ ತಪಾಸಣೆ ಆದ್ರೆ 3/4 ಗಂಟೆಗಳಿಂದ ಈಗ ಏನ್ ಚಾನ್ಸಸ್ ಇದೆ ಮಾರುತಿ? ಪೊಲೀಸ್ ಕಸ್ಟಡಿನ, ನ್ಯಾಯಾಂಗ ಬಂಧನನ, ತಿಮರೋಡಿ ಪರ ವಕೀಲರು ಯಾರಾದ್ರೂ ಮಾತಾಡೋದಕ್ಕೆ ಸಿಕ್ಕಿದ್ರಾ? ಅಲ್ಲಿ ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಜಾಮೀನು ಕೊಡಿಸೋದಕ್ಕೆ? ಗ್ರಿಲ್ ಮಾಡ್ತಿರುವಂತದ್ದು ಶ್ರೀಪಾದ್ ಪಾಟೀಲ್, ಒಂದು ಸಮಯದ ಅಭಾವ ಅಂದ್ರೆ ಅವರು ಮಧ್ಯಾಹ್ನ ಈ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಏನ್ ಬಂದ್ವಿ ಇಲ್ಲಿಗೆ 1 ಗಂಟೆ 2 ಗಂಟೆ 3 ಗಂಟೆ ಆಗಿತ್ತು ಅಂದ್ರೆ ಒಂದಿಷ್ಟು ಓಡಾಟದ ಆಯಾಮ ಆಗ್ತಾ ಇತ್ತು. ಆದ್ರೆ ಗ್ರಿಲ್ ಆಗಿದ್ದೇ 4:15 ಆಗಿದ್ರಿಂದ ಅಲ್ಲಿ ನೇರವಾಗಿ ಬಂದಿದ್ದು ಸರ್ಕಾರಿ ಆಸ್ಪತ್ರೆ. ಅದಾದ ಬಳಿಕ ಈಗ ಸಮಯ 6 ಗಂಟೆ ಆಗ್ತಾ ಬಂತು. ಈಗ ಬೇಲ್ಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೂ ಕೂಡ ಜಡ್ಜ್ ಮುಂದೆ ಒಂದಿಷ್ಟು ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಅವರ ಪರ ವಕೀಲರು ಈಗ ಒಳಗಡೆ ಇರುವಂತದ್ದು. ಅಂದ್ರೆ ಒಂದು ಕಡೆಗೆ ಇವತ್ತು ಏನಾದ್ರೂ ಮಾಡಿ ಹೊರಗಡೆ ತಗೊಂಡು ಹೋಗ್ಬೇಕು ಅನ್ನೋ ವಿಚಾರದಲ್ಲಿದ್ದಾರೆ. ಸಾಧ್ಯವಾದಷ್ಟು ಅಂದ್ರೆ ಸಾಧ್ಯತೆ ಇಲ್ಲ, ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗ ಒದಗಿ ಬಂದಿರುವಂತದ್ದು. ಒಂದು ಕಡೆಗೆ ಅವರ ವಕೀಲರು ಕೊಡ್ತಿರುವಂತಹ ಹೇಳಿಕೆ ಮತ್ತು ಅವರು ಏನು ಜಾಮೀನು ತೆಗೆದುಕೊಳ್ಳಕ್ಕೆ ಬೇಕಾದಂತಹ ಎಲ್ಲಾ ದಾಖಲೆಗಳನ್ನ ಸಂಪೂರ್ಣವಾಗಿ ಕಡತಗಳನ್ನ ತೆಗೆದುಕೊಂಡು ಒಳಗಡೆ ಹೋಗಿದ್ದಾರೆ. ಆದರೆ ಜಾಮೀನು ಸಿಗೋದು ಆ ಸಾಧ್ಯತೆ ಕಡಿಮೆ ಇರುವಂತಹ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ. ಕಾರಣ ಏನಂದ್ರೆ ಒಂದು ಸಮಯದ ಅಭಾವ ಇದೆ. ಜಡ್ಜ್ಗಳು ಇಲ್ಲಿ ಒಂದ್ ಕಡೆಗೆ ತನಿಖೆ ಆಯಾಮದ ವಿಚಾರಗಳನ್ನ ತೆಗೆದುಕೊಳ್ಳುವುದಾ ಅಥವಾ ಬೇಲ್ ಕಡೆ ಗಮನ ಕೊಡುವುದಾ ಅನ್ನೋ ಒಂದಿಷ್ಟು ವಿಚಾರದಿಂದಾಗಿ ಬೇಲ್ ಸಿಗೋದು ಸಾಧ್ಯತೆ ಕಡಿಮೆ ಇರುವಂತದ್ದು. ಸಾಧ್ಯವಾದರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ತಿಮರೋಡಿಯನ್ನು ಒಪ್ಪಿಸುವಂತಹ ಕಾರ್ಯ ಎಲ್ಲವೂ ಸಲೀಲವಾಗಿ ನಡೀತಾ ಇರುವಂತದ್ದು. ಶ್ರೀಪಾದ್, ಫೈನ್ ಮಾರುತಿ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.